ಈ ದೇಶದಲ್ಲಿ ರಾಜ್ಯದಲ್ಲಿ ಏನು ನಡೀತಾ ಇದೆ? ಚುನಾವಣೆ ಬರ್ತವೆ, ಚುನಾವಣೆಗಳು ನಡೆಸೋದು, ಭಾಷಣ ಮಾಡೋದು, ಬೆಲೆ ಏರಿಕೆ ಮಾಡೋದು, ದೇಶದಲ್ಲಿ ಸಾಲ ಮಾಡೋದು, ರಾಜ್ಯದಲ್ಲಿ ಸಾಲ ಮಾಡೋದು, ಜನರಿಗೆ ಭಾಷಣಕ್ಕೆ ಸೀಮಿತ ಮಾಡೋದು. ನೀನು ಅದನ್ನ ಮಾಡಬೇಡ, ಇದನ್ನ ಮಾಡಬೇಡ. ಇವತ್ತಿನ ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ ಜನರಿಗೆ ಗ್ಯಾಸ್ ಕಳೆದ 3 ತಿಂಗಳಿಂದ ಗ್ಯಾಸ್ ಸಿಗ್ತಾ ಇರಲಿಲ್ಲ. ಈಗ ದೇಶದ ಪ್ರಧಾನಿ ಮೋದಿ ಹೇಳ್ತಾ ಇದ್ದಾರೆ, ಪೆಟ್ರೋಲ್ ತಗೊಂಬೇಡಿ, ಪೆಟ್ರೋಲ್ ಬಳಸಬೇಡಿ, ಡೀಸೆಲ್ ಬಳಸಬೇಡಿ, ಮತ್ತೆ ಏನೋ ಚಿನ್ನ ಖರೀದಿ ಮಾಡಬೇಡಿ. ನಮ್ಮ ಪ್ರಶ್ನೆ ಏನಪ್ಪ ಅಂತಂದ್ರೆ, ಈ ದೇಶದಲ್ಲಿ ಏನು ನಡೀತಾ ಇದೆ? ಸಾಮಾನ್ಯ ಜನ ಓಟ್ ಹಾಕಿ, ನಿಮ್ಮ ಸರ್ಕಾರಗಳನ್ನು ಸಾಕಿ, ನಿಮಗೆ ತೆರಿಗೆ ಕಟ್ಟಿ, ನಿಮ್ಮನ್ನು ನಂಬಿ, ನಿಮ್ಮ ಭಾಷಣ ಕೇಳಿ, ನಿಮ್ಮ ಮಾಫಿಯಾಗಳನ್ನು ನಂಬಿ ಜನ ಓಟ್ ಹಾಕಿ ನಿಮ್ಗೆ ಅಧಿಕಾರದ ಮೇಲೆ ಅಧಿಕಾರ ಕೊಟ್ಟು ಇವತ್ತು ಯಾವ ಪರಿಸ್ಥಿತಿಗೆ ಬಂದಿದ್ದಾರೆ ಅಂತಂದ್ರೆ, ನೆನೆ ಇಫ್ ಐಮ್ ನಾಟ್ ರಾಂಗ್, ದೇಶದ ಪ್ರಧಾನಿ ಬೆಂಗಳೂರಿಗೆ ಬಂದಿದ್ದಾರೆ. ಅಲ್ಲಿ ಯಾವುದೋ ಆಶ್ರಮಕ್ಕೆ ಹೋಗೋಕ್ಕೆ ಈ ವ್ಯಕ್ತಿ ಎಷ್ಟು ಖರ್ಚು ಮಾಡ್ತಾ ಇದ್ದಾನೆ. ಒಂದು ಆಶ್ರಮನ ಹೋಗಿ ಭೇಟಿ ಮಾಡೋಕ್ಕೆ ಝೆಡ್ ಸೆಕ್ಯೂರಿಟಿ, ಪೊಲೀಸ್ ಸೆಕ್ಯೂರಿಟಿ, ಪ್ರೈವೇಟ್ ಪ್ಲೇನು, ಈ ಥರ ಅಸಿಸ್ಟೆನ್ಸ್ಗಳು ಎಲ್ಲ ಮಾಡಿ ನಮಗೆ ಅಧಿಕಾರ ಕೊಡಿ. ಬಿಜೆಪಿ ರಾಷ್ಟ್ರದಲ್ಲಿ ಚಿಕಮ್, ಇಫ್ ಐ ಆಮ್ ನಾಟ್ ರಾಂಗ್, 20ಕ್ಕೂ ಹೆಚ್ಚು ರಾಜ್ಯದಲ್ಲಿ ಗೆದ್ದು ಬಂದ ಮೇಲೆ, ಬೆಂಗಾಳಲ್ಲಿ ಗೆದ್ದು ಬಂದ ಮೇಲೆ ಹೇಳ್ತಾ ಇದ್ದಾರೆ, ರೇವಂತ್ ರೆಡ್ಡಿನ ಯಾರೋ ಕಾಂಗ್ರೆಸ್ ಅವರು ನಮ್ಮ ಜೊತೆ ಸೇರ್ಕೊ ಅಲ್ರಿ, ಎಲ್ಲಾ ತಗೊಂಡು ನಿಮ್ಮ ಇಡೀ ದೇಶನೇ ನಿಮ್ಮ ಕೈಯಲ್ಲಿ ಇಟ್ಟುಕೊಂಡು 13 ವರ್ಷದಿಂದ ಈಗ ಹೇಳ್ತಾ ಇದ್ದಾರೆ, ಪೆಟ್ರೋಲ್ ಹಾಕಬೇಡಿ, ಡೀಸೆಲ್ ಬಳಸಬೇಡಿ, ಮನೆಯಿಂದನೇ ಕೆಲಸ ಮಾಡಿ, ಸ್ಕೂಲ್ಗೂ ಹೋಗ್ಬೇಡಿ, ಕಾಲೇಜ್ಗೂ ಹೋಗ್ಬೇಡಿ, ತಿನ್ನಬೇಡಿ, ಟಾಯ್ಲೆಟ್ಗೂ ಹೋಗಬೇಡಿ. ವಿ ಡೋಂಟ್ ನೋ ವೇರ್ ಆರ್ ವಿ ಹೆಡಿಂಗ್. ಯಾವನ್ ಕೈ ಕೊಟ್ಟಿದೀವಿ ಅಧಿಕಾರ? ಅಲ್ಲ, ಈ ಮಾತನ್ನ ಕಳೆದ 13 ವರ್ಷದಲ್ಲಿ ಆಡಳಿತ ಮಾಡಿದಂತ ಮೋದಿ ನಿಜವಾಗ್ಲೂ ಈ ಮಾತನ್ನ ಸಾಮಾನ್ಯ ಜನರಿಗೆ ಹೇಳೋದ್ ಬದಲು ತನ್ನ ಮೇಲೆ ಅಳವಡಿಸ್ಕೊಳ್ಬೋದಾಗಿತ್ತು. ಈ ವ್ಯಕ್ತಿಯ ಸೆಕ್ಯೂರಿಟಿಗೆ ಪ್ರತಿ ವರ್ಷ 600 ಇಂದ 700 ಕೋಟಿ ಖರ್ಚಾಗುತ್ತೆ. ಈತನ ತಿರುಗಾಡೋದು, ಸುತ್ತಾಡೋದು, ಯಾವುದಕ್ಕೂ ಕಂಟ್ರೋಲ್ ಇಲ್ಲ. ಈ ದೇಶದ ಜನರಿಗೆ ಪೆಟ್ರೋಲ್ ಬಳಸಬೇಡಿ, ಡೀಸೆಲ್ ಬಳಸಬೇಡಿ, ಚಿನ್ನ ಖರೀದಿ ಮಾಡಬೇಡ. ವೇರ್ ಆರ್ ವಿ ಲೀಡಿಂಗ್? ದೇಶದ ಆರ್ಥಿಕತೆ, ದೇಶದಲ್ಲಿ ಏನ್ ಬಚ್ಚಿಡ್ತಾ ಇದ್ದೀರಾ? ವಾಟ್ ಆರ್ ಯು ಹೈಡಿಂಗ್? ಈ ದೇಶದಲ್ಲಿ ಈ ಒಂದು ಮಾಫಿಯಾ ರಾಜಕಾರಣಿಗಳು, ರಾಜ್ಯದಲ್ಲಿ ಮಾಫಿಯಾ ರಾಜಕಾರಣಿಗಳು ತೊಲಗದೆ ಇದು. ಸಾಮಾನ್ಯ ಜನ, ನನ್ಗೆ ಯಾರೋ ಹೇಳ್ತಾರೆ, ಒಂದಷ್ಟು ಜನ ಫೋನ್ ಮಾಡಿ ಹೇಳ್ತಾರೆ, ಸರ್ ರಾತ್ರಿ ಆದ್ರೆ ನಿದ್ರೆ ಬರಲ್ಲ, ಬೆಳಗ್ಗೆ ಯಾಕಪ್ಪ ಆಗುತ್ತೆ ಅಂದ್ರೆ, ಬೆಳಗ್ಗೆ ಸೂರ್ಯೋದಯ ಯಾಕಾಗುತ್ತೆ? ಯಾಕೆ ಅಂತಂದ್ರೆ ಅವ್ರಿಗಿರುವಂತ ಕಮಿಟ್ಮೆಂಟ್ಗಳು, ಅವ್ರಿಗಿರುವಂತ ಸಾಲಗಳು, ಅವ್ರಿಗಿರುವಂತ ಜವಾಬ್ದಾರಿಗಳು, ಬರೀ ಈ ದೇಶವನ್ನ ಲೂಟಿ ಮಾಡಿಕೊಂಡು, ಸಾಲ ಮಾಡಿಕೊಂಡು, ಈ ದೇಶವನ್ನ ಅಭದ್ರಗೆ ತಳ್ಳಿ ಆರ್ಥಿಕವಾಗಿ ಕೆಳಗಡೆ ಬಿಸಾಕಿ, ಇವತ್ತು ನೀವು ಗ್ಯಾಸ್ ಕೊಡ್ತಾ ಇಲ್ಲ, ಪೆಟ್ರೋಲ್ ತಗೊಂಬೇಡಿ, ಅಲ್ರಿ ಇನ್ನೇನು ಮಾಡಬೇಕು? ಊಟನೂ ಮಾಡಬೇಡ. ಯಾವ ದೇಶ ರೇ? ಈ ದೇಶದಲ್ಲಿರೋ ಜನರು ಇಂಪಾರ್ಟೆಂಟೇ ಹೊರತು ಈ ದೇಶದಲ್ಲಿರೋ ಉಸುರುವಳ್ಳಿ ರಾಜಕಾರಣಿಗಳು, ಡಕಾಯಿತಿ ರಾಜಕಾರಣಿಗಳು, ಕ್ರಿಮಿನಲ್ ರಾಜಕಾರಣಿಗಳು, ಮಾಫಿಯಾ ರಾಜಕಾರಣಿಗಳು ಇವತ್ತು ದೇಶವನ್ನ ಎಲ್ಲಿ ತಗೊಂಡ ಬಿಟ್ಟಿದ್ದಾರೆ. ಹಾಗಂತ ಆಪೋಸಿಷನ್ ಕಾಂಗ್ರೆಸ್ ಖಂಡಿತ ಇಲ್ಲ. ರಾಜ್ಯದಲ್ಲಿ ಕಾಂಗ್ರೆಸ್ ಮಾಡ್ತಾ ಇರುವಂತಹ ಭ್ರಷ್ಟಾಚಾರ ನೋಡ್ಬಿಟ್ರೆ ನಿಜವಾಗ್ಲೂ ಈ ದೇಶದಲ್ಲಿರೋ ಮಾಫಿಯಾ ರಾಜಕಾರಣಿಗಳು, ರಾಜ್ಯದಲ್ಲಿರೋ ಮಾಫಿಯಾ ರಾಜಕಾರಣಿಗಳು ನಾಶ ಆಗದೆ ಈ ದೇಶದಲ್ಲಿರುವ ನಾಗರಿಕರು ನೆಮ್ಮದಿಯಾಗಿ ಮಲ್ಕಣಕ್ಕೆ ಸಾಧ್ಯನೇ ಇಲ್ಲ. ಪೆಟ್ರೋಲ್ ಖರ್ಚು ಮಾಡಬೇಡಿ. ಇನ್ನೇ ನಿಮ್ಮ ಅಜ್ಜಿ ತಲೆನ ಇಟ್ಟುಬಿಟ್ಟು, ನಿಮ್ಮ ಅಜ್ಜಿ ತಲೆನ ತಗೊಂಡೋಗ್ಬಿಟ್ಟು ಗಾಡಿಗೆ ಇಟ್ಟುಬಿಟ್ಟು ಗಾಡಿ ಓಡಿಸಕ್ಕಾಗತ್ತಾ? ಅಲ್ರಿ, ಬದುಕಿರೋದೇ ಪೆಟ್ರೋಲ್. ಅವ್ನು ಯಾರೋ ಝೊಮ್ಯಾಟೊ ಅವ್ನು ಗಾಡಿ ಓಡಿಸಿದ್ರೆ, ನಾನು ಅಷ್ಟೇ ಒಬ್ಬ ಕ್ಲೈಂಟ್ ಕರೆದ್ರೆ ಹೋದ್ರೆ ನನಗೆ ಕಾಸು ಕೊಡೋದು. ಅಲ್ರಿ, ಪೆಟ್ರೋಲ್ ಬಳಸಬೇಡಿ, ಡೀಸೆಲ್ ಬಳಸಬೇಡಿ, ಇನ್ನೇನು ಬಳಸಬೇಕು? ದೇಶಕ್ಕೆ, ರಾಜ್ಯಕ್ಕೆ ಬರೀ ಸುಳ್ಳು ಹೇಳಿಕೊಂಡು ಸುಳ್ಳು ಭಾಷಣ ಮಾಡಿಕೊಂಡು ಅಯೋಗ್ಯರ ಕೈಯಲ್ಲಿ ದೇಶವನ್ನ ಕೊಟ್ಟಿದ್ದೀರಾ, ರಾಜ್ಯವನ್ನ ಕೊಟ್ಟಿದ್ದೀರಾ, ಲೂಟಿಕೋರರ ಕೈಯಲ್ಲಿ ಕೊಟ್ಟಿದ್ದೀರಾ. ಈ ಮಾತನ್ನ ಇದೇ ದೇಶದ ಮೋದಿ, ಇದೇ ದೇಶದ 13 ವರ್ಷ ನಡೆಸೋನು ರಾಜೀನಾಮೆ ಕೊಡಬೇಕು. ನಿನಗೆ ಯೋಗ್ಯತೆ ಇಲ್ಲ, ರಾಜೀನಾಮೆ ಕೊಡು. ನಮಗೆ ಯಾಕೆ ಹೇಳ್ತೀಯಾ? ನಾವು ಕಾಸು ಕೊಟ್ಟು ಪೆಟ್ರೋಲ್ ತಗೊಳೋದು, ನಮ್ ದುಡ್ಡಲ್ಲಿ ತಗೊಳೋದು, ಡೀಸೆಲ್ ನಮ್ ಕಾಸಲ್ಲಿ ತಗೊಳೋದು, ಗ್ಯಾಸ್ ನಮ್ ಕಾಸು ತಗೊಳೋದು. ಮೋದಿನೂ ಕೊಡಲ್ಲ, ಸಿದ್ದರಾಮಯ್ಯನೂ ಕೊಡಲ್ಲ. ನಮ್ಮನೆ ಜೀವನ ಮಾಡಕ್ಕೆ ಮೋದಿನೂ ಕೊಡಲ್ಲ, ಸಿದ್ದರಾಮಯ್ಯನೂ ಕೊಡಲ್ಲ. ಪ್ರಶ್ನೆ ಏನಪ್ಪಾ ಅಂತಂದ್ರೆ, ದೇಶವನ್ನ ಆರ್ಥಿಕವಾಗಿ ಬೆನ್ನನ್ನ ಮುರಿದಾಕಿದ್ದಾರೆ. ಅದು ರಾಜ್ಯದಲ್ಲಾಗಿರ್ಬೋದು ಅಥವಾ ದೇಶದಲ್ಲಾಗಿರ್ಬೋದು. ಈ ಮಾತನ್ನ ಸಾಮಾನ್ಯ ಜನರಿಗೆ ಹೇಳೋದು ಬದಲು ಇನ್ ಮುಂದೆ ಹೇಳ್ಬೋದು, ಸ್ಕೂಲ್ಗೆ ಹೋಗ್ಬೇಡಿ, ಕಾಲೇಜ್ಗೆ ಹೋಗ್ಬೇಡಿ, ಊಟ ಮಾಡಬೇಡಿ, ಟಾಯ್ಲೆಟ್ ಅನ್ನು ಕೂಡ ಮಾಡಬೇಡಿ. ಆ ಪರಿಸ್ಥಿತಿ ಈ ದೇಶದಲ್ಲಿ ಬರ್ಬೋದು. ಯಾವನು ಕೇಳೋನಿಲ್ವಾ? ದಮ್ಮು ತಾಕತ್ತಿರೋನ್ ಯಾವನು ಈ ದೇಶದಲ್ಲಿ ಇಲ್ವಾ? ವಿರೋಧ ಪಕ್ಷಗಳು ಒಬ್ಬರಾದ ಮೇಲೆ ಒಬ್ಬರು ಮಕ್ಕಾಡೆ ಮಲ್ಕೊಂಡ್ಬಿಟ್ರು. ಯಾವನು ಕೂಡ ದಮ್ಮು ತಾಕತ್ತಿರೋ ಅಂತ ವಿರೋಧ ಪಕ್ಷದ ಟೈಮ್ ಪಾಸು. ಅವನಿಗೆ ಜೈಕಾರ ಹಾಕೊಂಡು, ರಾಹುಲ್ ಗಾಂಧಿ ಜೈಕಾರ ಹಾಕೊಂಡು, ಇನ್ನೊಬ್ಬನಿಗೆ ಅವನ ಜೈಕಾರ ಹಾಕೊಂಡು, ಸಾಮಾನ್ಯ ಜನರ ಪರಿಸ್ಥಿತಿ ಎಷ್ಟು ಕೆಟ್ಟದಾಗಿದೆ. ಎಷ್ಟೋ ಜನ ಫೋನ್ ಮಾಡಿ ಹೇಳ್ತಾರೆ, ಸರ್ ನನಗೆ ಸೂರ್ಯೋದಯ ಯಾಕಾಗುತ್ತೆ, ರಾತ್ರಿ ಯಾಕಾಗುತ್ತೆ, ರಾತ್ರಿ ಮಲ್ಕೊಂಡ್ರೆ ನಿದ್ರೆ ಬರಲ್ಲ. ಈ ದೇಶವನ್ನ ಸಾಲಕ್ಕಿಟ್ಟಿದ್ದೀರಾ. 217 ಲಕ್ಷ ಕೋಟಿ ಸಾಲ. ನಿಜವಾಗ್ಲೂ ಹೇಳ್ತೀನಿ, ಈ ಬಿಜೆಪಿ ಅವರು, ಈ ಮೋದಿ ರಾಜೀನಾಮೆ ಕೊಟ್ಟು ಹೋಗಿ. ವಿ ಆರ್ ನಾಟ್ ಬೆಗ್ಗಿಂಗ್ ಫಾರ್ ಯುವರ್. ನಿಮ್ಮ ಆಡಳಿತಕ್ಕೆ ನೀವು ಕೇಳ್ತಾ ಇರೋದು, ಒಂದು ರಾಜ್ಯ ಆದ್ಮೇಲೆ ಇನ್ನೊಂದು ರಾಜ್ಯವನ್ನ ನಾನಾ ರೀತಿಯಲ್ಲಿ ಚುನಾವಣೆ ನಡೆಸ್ಕೊಂಡು, ಎದುರಿಸ್ಕೊಂಡು, ಬೆದರಿಸ್ಕೊಂಡು, ಇಡಿ, ಸಿಬಿಐ ಎಲ್ಲಾ ಏಜೆನ್ಸಿಗಳನ್ನ ಬಳಕೊಂಡು ಅಧಿಕಾರ ಇಟ್ಕೊಂಡು ಇವತ್ತು ಜನರ ಕೈಗೆ ಚಿಪ್ಪನ್ನ ಕೊಟ್ಟು ಜನರ ಯಾರಿಗೋಸ್ಕರ ಬದುಕಬೇಕು? ಇರೋದೊಂದು ಜೀವನ ಯಾರಿಗೋಸ್ಕರ ಬದುಕಬೇಕು?
ಎಲ್ಲಿದೆ ಜೀವನ, ನೆಮ್ಮದಿ ಇದೆಯಾ ನನಗೆ ಗೊತ್ತಿಲ್ಲ. ನಿಮ್ಮಗಳಿಗೆಲ್ಲ ನನಗೆ ಫೋನ್ ಮಾಡೋ ಪ್ರತಿಯೊಬ್ಬರು ಹೇಳೋದು ಅಂತಂದ್ರೆ, ಸರ್ ರಾತ್ರಿ ಹೊತ್ತು ನಿದ್ದೆ ಬರಲ್ಲ, ಬೆಳಿಗ್ಗೆ ಹೊತ್ತು ಈ ಮಾಫಿಯಾಗಳು ಈ ದೇಶದಲ್ಲಿ ನಿಜವಾಗ್ಲೂ ಹೇಳ್ತೀನಿ, ಈ ಮಾಫಿಯಾಗಳು ಈ ರಾಜ್ಯದಲ್ಲಿ, ಕಾಂಗ್ರೆಸ್ ಇಸ್ ನಾಟ್ ಅನ್ ಆಲ್ಟರ್ನೇಟಿವ್. ಕಳೆದ 3 ವರ್ಷದಲ್ಲಿ ಭ್ರಷ್ಟಾಚಾರ ಅನ್ನೋದು ಕರ್ನಾಟಕದಲ್ಲಿ ತುಂಬಿ ತುಳುಕ್ತಾ ಇದೆ. ಕಾಂಗ್ರೆಸ್ ಅವ್ರ ಕೈಗೆ ಅಧಿಕಾರ ಕೊಟ್ರೆ ಅವ್ರ ಪಕ್ಷವನ್ನ ಬೆಳೆಸ್ಕೊಂತಾರೆ, ಅವ್ರ ಆಸ್ತಿಗಳನ್ನ ಬೆಳೆಸ್ಕೊಂತಾರೆ, ಅವ್ರ ಮನೆಯವ್ರನ್ನ ವಂಶ ಪಾರಂಪರವಾಗಿ ಅವ್ರ ಮನೆಯವ್ರನ್ನ ನಿಲ್ಲಿಸ್ಕೊಂಡು ಗೆಲ್ಲಿಸ್ಕೊಂತಾರೆ. ಅವ್ರಿಗೆ ಅಧಿಕಾರ ಬೇಕು, ಪಕ್ಷ ಬೇಕು, ಅವ್ರ ಆಸ್ತಿ ಬೆಳಿಬೇಕು. ಅಗೇನ್ಸ್ಟ್ ಬಿಜೆಪಿ, ದೇಶದಲ್ಲಿರುವ ಬಿಜೆಪಿಗೆ ಕಾಂಗ್ರೆಸ್ ಒಂದು ವಿರೋಧ ಪಕ್ಷವಲ್ಲ, ಒಂದು ವಿರೋಧ ಸಾಧ್ಯನೇ ಇಲ್ಲ. ಪೀಪಲ್ ಆರ್ ಸ್ಟ್ರಗಲಿಂಗ್. ಅವ್ರ ಮಗಳ ಫೀಸ್ ಕಟ್ಟಕ್ಕೆ, ಮಗನ ಫೀಸ್ ಕಟ್ಟಕ್ಕೆ, EMI ಕಟ್ಟಕ್ಕೆ, ಕರೆಂಟ್ ಬಿಲ್ ಕಟ್ಟಕ್ಕೆ, ಮೆಟ್ರೋ ಪಾಸ್ ಮಾಡಿಸ್ಕೊಳಕ್ಕೆ, ತಗೊಂಡ್ರ ಸಾಲನ್ ತೀರ್ಸಕ್ಕೆ, ಗಾಡಿ ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಜೀವನ ಮಾಡಕ್ಕೆ ಒಬ್ಬ ಮನುಷ್ಯನ ಪರಿಸ್ಥಿತಿ ಯಾವ ಮಟ್ಟಕ್ಕೆ, ನಿಜವಾಗ್ಲೂ ಇದನ್ನೆಲ್ಲ ಯಾವನು ಕೇಳಲ್ವಾ ಕೇಂದ್ರ ಸರ್ಕಾರ ಏರಿಸ್ತು ಅಂತ. ಈಗ ಎಂತ ಹೇಳ್ತಾರೆ ಏನು ಅಂತಂದ್ರೆ, ನನಗೆ ಅನ್ಸಿದ ಪ್ರಕಾರ ಒಂದು 50 ರೂಪಾಯಿ, ಒಂದು 100 ರೂಪಾಯಿ ಜಾಸ್ತಿ ಮಾಡ್ತಾರೆ ಇವ್ರು ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ. ಅಟ್ಲೀಸ್ಟ್ ಒಂದು 25-30 ರೂಪಾಯಿ ಜಾಸ್ತಿ ಮಾಡಕ್ಕೆ ಈ ನಾಟಕ ಮಾಡ್ತಾ ಇರೋದು. ನೋಡೋ, ನೀವು ಯಾರು ಬಳಸೋದನ್ನ ಕಡಿಮೆ ಮಾಡಿಲ್ಲ, ಹಂಗಾಗಿ ಪೆಟ್ರೋಲ್ ರೇಟ್ ದೇ ವಿಲ್ ಇನ್ಕ್ರೀಸ್ ದ ಪೆಟ್ರೋಲ್ ಡೀಸೆಲ್ ರೇಟ್ ಮಿನಿಮಮ್ 30-50 ರೂಪಾಯಿ ಜಾಸ್ತಿ ಮಾಡ್ತಾರೆ. ಆಮೇಲೆ ಈ ದೇಶದಲ್ಲಿ 13 ವರ್ಷದಲ್ಲಿ ಲಾಭ ಪಡ್ಕೊಂಡವರು ಅದಾನಿ ಮತ್ತೆ ಅಂಬಾನಿ ಅವರು, ಅವ್ರಿಗೆ ಹೇಳಿ, ಮಿಸ್ಟರ್ ಮೋದಿ ಟೆಲ್ ಅಂಬಾನಿಗೆ ಹೇಳಿ, ಅವ್ರ ಆಸ್ತಿ 1000 ಕೋಟಿ ಇದೆಯಲ್ಲ ಅದನ್ನ ಮಾರಾಟ ಮಾಡಿ ದೇಶಕ್ಕೆ ಕೊಡ್ಲಿ. ಯಾಕೆ ಈ ದೇಶವನ್ನ ಬದುಕಿಸಬೇಕಾರದು, ನಿಮ್ಮನ್ನ ಅಧಿಕಾರದಲ್ಲಿ ಮಡಗಬೇಕಾರದು ಬರೀ ಸಾಮಾನ್ಯ ಮನುಷ್ಯನ? ಅದಾನಿ ಹತ್ರ ದುಡ್ಡಿದೆ, ಅಂಬಾನಿ ಹತ್ರ ದುಡ್ಡಿದೆ, ಮಾರಾಟ ಕೊಡಕ್ಕೆ ಹೇಳ್ರಿ. ಮಾರಾಟ ಅವ್ರ ಆ ಆಸ್ತಿಗಳನ್ನ ಮಾರಾಟ ಮಾಡಿದ್ರೆ ಇವತ್ತಿನ ಆರ್ಥಿಕ ಪರಿಸ್ಥಿತಿಯನ್ನ, ಇವತ್ತು ನಾವು ಫೇಸ್ ಮಾಡ್ತಿರೋ ಸಮಸ್ಯೆನ ಬಗೆಹರಿಸಬಹುದು. ಮೋದಿ ಅವ್ರು ಹೇಳ್ತಾರ, ಬೇಡ, ಏನು ಬೇಡ್ರಿ, ಇಷ್ಟೆಲ್ಲ ಕಷ್ಟದಲ್ಲಿ ಪೆಟ್ರೋಲ್ ಬಳಸಬೇಡಿ, ಡೀಸೆಲ್ ಬಳಸಬೇಡಿ, ಗ್ಯಾಸ್ ಇಲ್ಲ, ತಿನ್ನಕ್ ಊಟ ಇಲ್ಲ ಅಂತ ಹೇಳ್ತಾರೆ, ಊಟನೂ ಕಡಿಮೆ ಮಾಡಿ ಅಂತ ಹೇಳ್ತಾರೆ. ಇನ್ನೊಂದು 5-6 ತಿಂಗಳು ಹೋದ್ರೆ ಖಂಡಿತವಾಗಿ ಇವ್ರುಗಳು ಊಟನೂ ಕಮ್ಮಿ ಮಾಡಿ, ಟಾಯ್ಲೆಟ್ಗೂ ಹೋಗ್ಬೇಡಿ, ಯಾಕಂದ್ರೆ ನಮ್ಮ ಹತ್ರ ಏನೂ ಇಲ್ಲ. ಅಲ್ರಿ, ಇಂತಹ ಪರಿಸ್ಥಿತಿನಲ್ಲಿ JDS ದೇವೇಗೌಡರಿಗೆ 1.5 ಕೋಟಿ ರೂಪಾಯಿ ಗಾಡಿನ ಕೊಟ್ಟವ್ರೆ. ಈ ಮಾನಗೇಡಿ ಕಾಂಗ್ರೆಸ್ ಅವರು ಓಡಾಡಕ್ಕೆ ಒಬ್ಬ ದೇವೇಗೌಡರಿಗೆ 1.5 ಕೋಟಿ ಗಾಡಿ ಕೊಟ್ಟಿದ್ರೆ ಅವ್ರು ಈಸ್ಕೊಂಡಿದ್ದಾರೆ ಅಂತಂದ್ರೆ, ಈ ರಾಜಕಾರಣಿಗಳು ಅಲ್ಲ, ದೇಶದಲ್ಲಿರೋ ರಾಜಕಾರಣಿಗಳ ಹತ್ರ ಇರೋ ದುಡ್ಡನ್ನ ಮೋದಿ ಕೊಡಿ, ಈ ದೇಶದಲ್ಲಿರುವ ಆರ್ಥಿಕ ಸಮಸ್ಯೆನ ಬಗೆಹರಿಸಿ. ಒಬ್ಬ ಸಾಮಾನ್ಯ ಮನುಷ್ಯ ಎಷ್ಟು ಬಾಧೆ ತಗೊಳಕಾಗತ್ತೆ? ಬರೀ ಬೆಳಗ್ಗೆ ಎದ್ರೆ ಹೊಸ ಕಾನೂನು, ಹೊಸ ರೂಲ್ಸ್. ಕರ್ನಾಟಕದಲ್ಲಿ ಮಾನಗೇಡಿ ಮಾಧ್ಯಮಗಳು ಒಬ್ರು ಕೂಡ, ಮೋದಿ ಅವರೇ ರಾಜೀನಾಮೆ ಕೊಟ್ಟು ತೊಲಗಿ, ನಮ್ ದೇಶಕ್ಕೆ ನೀವು ಬೇಡ, ನಮಗೆ ನೀವು ಆಡಳಿತ ಮಾಡೋದು ಬೇಡ, ಯಾವನಾದ್ರೂ ಕೇಳ್ತಾವ್ರ? ಆ ನ್ಯೂಸ್ 18 ನಲ್ಲಿ ಚಿನ್ನದ ಬೆಲೆ 10 ವರ್ಷಕ್ಕಿಂತ ಕೆಳಗೆ ಬಿದ್ದಿದೆ ಅಂತೆ. ಇವ್ರು ಮಕ್ಕಾಡೆ ಮಲ್ಗ, ತಿನ್ನಕ್ ಅನ್ನ ಇಲ್ಲ, ಪೆಟ್ರೋಲ್ ಸಿಗ್ತಾ ಇಲ್ಲ, ಡೀಸೆಲ್ ಸಿಗ್ತಾ ಇಲ್ಲ, ದೇಶ ಲೂಟಿ ಆಗಿದೆ, ರಾಜ್ಯ ಲೂಟಿ ಆಗಿದೆ, ಭ್ರಷ್ಟಾಚಾರ ತುಂಬಿ ತುಳುತ್ತಾ ಇದೆ. ಈ ಮಾನಗೇಡಿ ಮಾಧ್ಯಮಗಳು ಒಬ್ಬನ್ನೂ ಪ್ರಶ್ನೆ ಮಾಡಲ್ಲ, ಯಾರನ್ನು ಇಷ್ಟು ಭ್ರಷ್ಟಾಚಾರ ಆಗ್ತಾ ಇದೆಯಲ್ಲ, ಭ್ರಷ್ಟಾಚಾರದ ಬಗ್ಗೆ ಒಂದು ಡ್ರೈವ್ ಮಾಡ್ತಾರ? ಖಂಡಿತ ಮಾಡಲ್ಲ. ಯಾಕೆ ನಮಗೆ ಹೊಸತನ ಬೇಕು? ಈ ರಾಜ್ಯದಲ್ಲಾಗಿರ್ಬೋದು, ಈ ದೇಶದಲ್ಲಾಗಿರ್ಬೋದು ಮಾಫಿಯಾ ಮುಕ್ತ ರಾಜಕಾರಣ ಬೇಕಾಗಿದೆ. ಈ ದೇಶದ ರಾಜಕಾರಣ ನಡೀತಾ ಇರೋದು ಮಾಫಿಯಾಗಳ ಕೈಯಲ್ಲಿ. ಈ ರಾಜ್ಯದಲ್ಲೂ ಅಷ್ಟೇನೆ ಬರೀ ಮಾಫಿಯಾಗಳು ಕೆಲಸ ಮಾಡ್ತಾ ಇದ್ದಾರೆ. ಮಾಫಿಯಾಗಳಿಗೋಸ್ಕರ, ಮಾಫಿಯಾಗಳಿಗಾಗಿ ಇವತ್ತು ರಾಜ್ಯ ಮತ್ತು ದೇಶ ನಡೀತಾ ಇದೆ. ಸಾಮಾನ್ಯ ಮನುಷ್ಯ ಎಲ್ಲೋಗ್ಬೇಕು? ನೀವು ಮಕ್ಕಳಿಗೆ ಫೀಸ್ ಕಟ್ಟಿರಲ್ಲ, EMIಗಳು ಕಟ್ಟಿರಲ್ಲ, ಸಾಲ, ಒಂದ್ ಕಡೆ ರೈತರು ಬೆಳೆದ ಬೆಳೆಗೆ ಅವ್ರಿಗೆ ಹಣ ಸಿಗಲ್ಲ, ಅವ್ರಿಗೆ ಬಿತ್ತನೆ ಬೀಜ ಸಿಗಲ್ಲ, ಕರೆಕ್ಟ್ ಟೈಮ್ಗೆ ಮಳೆ ಬರಲ್ಲ, ಇವ್ರು ಕರೆಂಟ್ ಕೊಡಲ್ಲ ಬೋರ್ವೆಲ್ಗೆ. ಅಲ್ರಿ, ಈ ದೇಶದ ಪರಿಸ್ಥಿತಿಯನ್ನ ಯಾರೋ ಕೆಲವು ಮಾಫಿಯಾಗಳಿಗೋಸ್ಕರ ಕಾಂಪ್ರಮೈಸ್ ಮಾಡಿಕೊಂಡು ಅವ್ರು ಹೊಗಳ್ಕೊಂಡು, ದ ಪವರ್ ಈಸ್ ಇನ್ ದ ಹ್ಯಾಂಡ್ಸ್ ಆಫ್ ಮಾಫಿಯಾಸ್, ಕ್ರಿಮಿನಲ್ ಮಾಫಿಯಾಗಳ ಕೈಯಲ್ಲಿ. ಹೇಳ್ರಿ, ಕುಮಾರಸ್ವಾಮಿ ಅವ್ರಿಗೆ ಆಸ್ತಿನ ಮಾಡ್ಕೊಡಕ್ಕೆ ಹೇಳಿ ಮೋದಿ ಅವ್ರು ಹೇಳ್ಬೇಕು. ಕುಮಾರಸ್ವಾಮಿ ಅವ್ರ ಹತ್ರ ಆಸ್ತಿಗಳಿದೆ, ಬಿಜೆಪಿ ಯಡಿಯೂರಪ್ಪನ ಹತ್ರ ಆಸ್ತಿ ಇದೆ, ಆ ಆಸ್ತಿಗಳನ್ನೆಲ್ಲ ಮಾರಿ ದೇಶಕ್ಕೆ ಕೊಡ್ಲಿ ಬಿಡಿ. ಅಲ್ಲ ಬರೀ ಸಾಮಾನ್ಯ ಜನರಿಗೆ ತಿನ್ನಬೇಡಿ, ಕುಡಿಬೇಡಿ, ಪೆಟ್ರೋಲ್ ಬಳಸಬೇಡಿ, ಓದಬೇಡಿ, ಇನ್ನೇನು ಹೊಟ್ಟೆ ಹಸಿಸ್ಕೊಂಡು ಧ್ಯಾನ ಮಾಡ್ಕೊಂಡು ಮನೇಲಿ ಕೂತ್ಕೊಂಡ್ರೆ ಜೀವನ ನಡೀತದ? ಈ ಸರ್ಕಾರಗಳು ಸಂಸಾರಕ್ಕೆ ಕೊಡೋಷ್ಟು ಯೋಗ್ಯರಿದಾರ? ಇವತ್ತು ದೇಶದ ಪರಿಸ್ಥಿತಿ ನಿಜವಾಗ್ಲೂ ನಾಚಿಕೆಗೇಡಿನ ಪರಿಸ್ಥಿತಿ. ಹಾಗಂತ ರಾಜ್ಯ ಕಾಂಗ್ರೆಸ್ ಅಂತೂ ಪ್ರತಿದಿನ ಭ್ರಷ್ಟಾಚಾರದ ಕೇಸ್ಗಳು, ಪ್ರತಿದಿನ 2 ಲಕ್ಷ ಇಸ್ಕೊಂಡ, 3 ಲಕ್ಷ ಇಸ್ಕೊಂಡ, SP ಗನ್ಮೆನ್ ಡಕಾಯಿತಿ ಮಾಡ್ದ, ATM ದರೋಡೆ ಮಾಡ್ದ. ಅನಾಚಾರ ಅನ್ನೋದು ರಾಜ್ಯದಲ್ಲೂ ಇದೆ. ಈ ಮಾಫಿಯಾಗಳು, ಇದು ಕಾಂಗ್ರೆಸ್ ಆಗಿರ್ಬೋದು, ಈ ಒಂದು ಬಿಜೆಪಿ ಆಗಿರ್ಬೋದು, ಥೇಟ್ ಮಾಫಿಯಾಗಳ ರೀತಿ ದೇಶವನ್ನ ಎಲ್ಲಿ ತಗೊಂಡೋಗ್ಬಿಡ್ತಾರೋ ಗೊತ್ತಿಲ್ಲ. ಪಾಸಿಬಲಿ ವಿ ಮೇ ಎಂಡ್ ಅಪ್ ಇನ್ ಸ್ಟೋನ್ ಏಜ್. ಬರೀ ಮೈಯಲ್ಲಿ ಕಲ್ಲಿಡ್ಕೊಂಡು ಹೊಡೆಯೋ ಪರಿಸ್ಥಿತಿಗೆ ಏನಾದ್ರೂ ತಗೊಂಡೋಗ್ತಾರ? ದೇರ್ ಇಸ್ ಸಮಥಿಂಗ್ ಮೋದಿ ಗೌರ್ಮೆಂಟ್ ಇಸ್ ಹೈಡಿಂಗ್. ಈ ದೇಶದಲ್ಲಿ ಈ ಮೋದಿ ಸರ್ಕಾರ ಏನನ್ನೋ ಬಚ್ಚಿಡ್ತಾ ಇದ್ದಾರೆ. ದೇ ಆರ್ ಹೈಡಿಂಗ್ ವೆರಿ ಬಿಗ್, ನನಗೊತ್ತಿಲ್ಲ ಏನು ಅಂತ, ಬಟ್ ಇವ್ರುಗಳು ಏನೋ ಹೈಡ್ ಮಾಡ್ತಾ ಇದ್ದಾರೆ. ಆಮೇಲೆ ಬಿಜೆಪಿಯನ್ನ ಈ ದೇಶದಿಂದ ಮುಕ್ತಾಯಗೊಳಿಸಲಿಕ್ಕೆ, ಮಾಫಿಯಾ ಸರ್ಕಾರಗಳನ್ನ ಮುಕ್ತಾಯಗೊಳಿಸಲಿಕ್ಕೆ ಖಂಡಿತ ರಾಹುಲ್ ಗಾಂಧಿ ಕಾಂಗ್ರೆಸ್ ಒಂದು ಆಲ್ಟರ್ನೇಟಿವ್ ಅಲ್ಲ. ಅವ್ರುಗಳು ಅವ್ರ ಪಕ್ಷವನ್ನ ಸಾಕೊಂಡು, ಅವ್ರ MLAಗಳನ್ನ ಸಾಕೊಂಡು, ಅವ್ರ MLAಗಳು ಮಿನಿಸ್ಟರ್ಗಳ ಸಾಲ ಆಸ್ತಿಗಳನ್ನ ಬೆಳೆಸ್ಕೊಂಡು ಮಜಾ ಮಾಡಿಕೊಂಡು ಪಬ್ಲಿಕ್ ಇಮೇಜ್ ಅಲ್ಲಿ, ಅಲ್ರಿ ಅವ್ರ ಮನೆಯಲ್ಲಿ 3 ಪ್ರೈಮ್ ಮಿನಿಸ್ಟರ್ಗಳಾಗಿದ್ದಾರೆ. ಏನ್ ನೋವಿರ್ತದೆ? ಏನು ನೋವಿರಲ್ಲ. ನೋವೆಲ್ಲ ಇರೋದು ಇವತ್ತು ಈ ದೇಶದ ಸಾಮಾನ್ಯ ಮನುಷ್ಯನಿಗೆ ಬಿಟ್ರೆ ಬೇರೆ ಯಾರಿಗೂ ಅಲ್ಲ.
ಇವತ್ತು ನೋವಲ್ಲಿ ಸಾಮಾನ್ಯ ಜನ ಜೀವನ ಮಾಡ್ತಾ ಇದ್ದಾನೆ. ಕಾಂಗ್ರೆಸ್ ಅವರು ಬಿಜೆಪಿ ಅವ್ರನ್ನ ಬೈತಾರೆ, ಬಿಜೆಪಿ ಅವರು ಕಾಂಗ್ರೆಸ್ ಬೈತಾರೆ, ಇಬ್ಬರನ್ನೂ ಸೇರಿ ಕುಮಾರಸ್ವಾಮಿ ಜೆಡಿಎಸ್ ಬೈತಾರೆ. ಎಲ್ಲರೂ ಚೆನ್ನಾಗಿದ್ದಾರೆ, ಸಾವಿರಾರು ಕೋಟಿ ಆಸ್ತಿ ಮಾಡ್ಕೊಂಡಿದ್ದಾರೆ. ಇವತ್ತು ಪಕ್ಷಗಳೇ ಆಗಿರ್ಬೋದು, ರಾಜಕಾರಣಿಗಳೇ ಆಗಿರ್ಬೋದು, ಜೊತೆನಲ್ಲಿ ಅಧಿಕಾರಿಗಳು ಅತಿ ಹೆಚ್ಚಿನ ಭ್ರಷ್ಟಾಚಾರ ಮಾಡಿ ಸಾವಿರಾರು ಕೋಟಿ ದುಡ್ಡನ್ನ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಯಾರಿಗೂ ಕೂಡ ಸಮಸ್ಯೆ ಇಲ್ಲ. ಮೋದಿ ಅವರು 200 ರೂಪಾಯಿ ಮಾಡಿದ್ರು, 1000 ರೂಪಾಯಿ ಮಾಡಿದ್ರು ಹಾಕೊಂಡು ಓಡಿಸ್ತಾರೆ. ಇವತ್ತು ನಾವು ಪೆಟ್ರೋಲ್ ಹಾಕಿಲ್ಲ ಅಂತಂದ್ರೆ ಕೆಲಸ ಮಾಡಕ್ಕಾಗಲ್ಲ, ಡೀಸೆಲ್ ಹಾಕಿಲ್ಲ ಅಂದ್ರೆ ಕೆಲಸ ಮಾಡಕ್ಕಾಗಲ್ಲ, ಗ್ಯಾಸ್ ಇಲ್ಲ ಅಂತಂದ್ರೆ ಆಲ್ರೆಡಿ ಬೀದಿನಲ್ಲಿ ಆಟೋಗಳರಿದ್ದಾರೆ. ಈಗ ನಾವು ಕೆಲಸ ಮಾಡಕ್ಕೆ ಫ್ಯೂಲ್ ಬೇಕಾಗಿದೆ, ಫ್ಯೂಲ್ನೇ ಬಳಸಬೇಡಿ. ಆಮೇಲೆ ಲೆಕ್ಕಾಕೊಳ್ಳಿ, ಪರ್ಟಿಕ್ಯುಲರ್ಲಿ ಎಸ್ ಸೆಡ್ ಒನ್ ಥಿಂಗ್, ದೇಶದಲ್ಲಿ ಚಿನ್ನ ಖರೀದಿ ಮಾಡಬೇಡಿ ಅಂತಂದ್ರೆ ದೇಶದಲ್ಲಿರೋ ಆಸ್ತಿನೆಲ್ಲ ಅದಾನಿಯವರು ಅಂಬಾನಿಯವರು ಪಾಲಾಗಿದೆ. ದೇಶದ ಜನರ ಕೈಯಲ್ಲಿ ಬರೀ ಸಾಲ ಇದೆ, ಅವ್ರ ಕೈಯಲ್ಲಿ ಭವಿಷ್ಯ ಇಲ್ಲ. ಈ ದೇಶದಲ್ಲಿ ಬದುಕ್ತೀವಿ ಅಂತ ಗ್ಯಾರಂಟಿ ಇಲ್ಲ. ದಿನ ಬೆಳಗ್ಗೆ ಆದ್ರೆ ನೋಡಿ ಚುನಾವಣೆಗಳಿಗೆ ಬರ ಇಲ್ಲ, ಚುನಾವಣೆಗಳ ಮೇಲೆ ಚುನಾವಣೆ ಆಗುತ್ತೆ, ಅಧಿಕಾರದ ಮೇಲೆ ಅಧಿಕಾರ ತಗೊಂತಾರೆ. ಈ ದೇಶವನ್ನ ಪ್ರತಿ ಸೆಕೆಂಡ್ ಸಾಲಕ್ಕೆ ನುಗ್ತಾ ಇದ್ದಾರೆ. ರಾಜ್ಯನೂ ಅಷ್ಟೇ ಸಾಲದಲ್ಲಿದೆ, ನೆಮ್ಮದಿ ಇಲ್ಲ, ಜನರ ಬದುಕಲ್ಲಿ ನಗು ಇಲ್ಲ. ಎತ್ತ ಸಾಗುತ್ತಿದೆ ಭಾರತ? ಎಲ್ಲಿ ಹೋಗ್ತಾ ಇದೆ ಭಾರತ ಎಲ್ಲಿ ಹೋಗ್ತಾ ಇದೆ? ನನಗೆ ಏನೋ ಈ ಕಮೆಂಟ್ಸ್ ಹಾಕೋರಲ್ಲಿ ನಾನು ಹೇಳೋದೇನು ಅಂತಂದ್ರೆ, ಯು ಆರ್ ಓನ್ಲಿ ರೆಪ್ರೆಸೆಂಟ್ 0.001%. ಈ ದೇಶವನ್ನ ಯಾರೋ ಒಂದಷ್ಟು ಮಾಫಿಯಾಗಳಿಗೋಸ್ಕರ ನಾವು ಮಾರಾಟ ಮಾಡ್ಕೊಳ್ಬೇಕಾ? ಅಲ್ರೇ, ಈ ದೇಶದಲ್ಲಿ ಪೆಟ್ರೋಲ್ ಬಂಕ್ಗಳು ಆಗಿರ್ಬೋದು, ಪೆಟ್ರೋಲ್ ಬಂಕ್ ಓನರ್ಗಳು ರಾಜಕಾರಣಿಗಳು, ವಿದ್ಯಾಸಂಸ್ಥೆಗಳು, ಸ್ಕೂಲ್ಗಳು, ಕಾಲೇಜುಗಳು ಓನರ್ಗಳು ರಾಜಕಾರಣಿಗಳು, ಕಂಪನಿಗಳ ಓನರು ರಾಜಕಾರಣಿಗಳು, ಮಾಲ್ಗಳ ಓನರು ರಾಜಕಾರಣಿಗಳು, ಸಾವಿರಾರು ಕೋಟಿ KIDB ಫ್ಯಾಕ್ಟರಿಗಳ ಓನರ್ಗಳು ರಾಜಕಾರಣಿಗಳು. ಈ ದೇಶದಲ್ಲಿ ಪ್ರತಿಯೊಂದು ಸಹ ರಾಜಕಾರಣಿಗಳೇ ಮಾಡ್ಕೊಂಡಿದ್ದಾರೆ. ಏನೂ ಉಳಿದಿಲ್ಲ. ಈ ರಾಜ್ಯದಲ್ಲಿ ಆಗಿರ್ಬೋದು ಒಂದು ಕಿಂಚಿತ್ತು ನೆಮ್ಮದಿ ಯಾರ ಬಳಿನೂ ಇಲ್ಲ. ಅಂದ್ರೆ ನಂಬರ್ಸ್ ಏನಪ್ಪಾ ಅಂತಂದ್ರೆ, ಇವ್ರನ್ನೆಲ್ಲ ಸರಾಸಟ್ಟಾಗಿ ಹೋಲ್ಸೇಲ್, ಅದು ರಾಜ್ಯದಲ್ಲಾಗಿರ್ಬೋದು, ದೇಶದಲ್ಲಾಗಿರ್ಬೋದು, ಇವುಗಳನ್ನ ನಾಶ ಮಾಡಿದೆ. ಬಿಕಮ್ ಲೈಕ್ ಅ ವೈರಸ್. ಇವತ್ತು ಈ ದೇಶದ ರಾಜಕಾರಣಿಗಳು ವೈರಸ್ಗಳ ತರ ಆಗ್ಬಿಟ್ಟಿದ್ದಾರೆ. ಜನರ ನೆಮ್ಮದಿಯನ್ನ ಒಂದೊಂದಾಗಿ ಕಿತ್ಕೊಂಡು ತಿಂತಾ ಇದ್ದಾರೆ. ಅಧಿಕಾರ ಬೇಕು ಇವ್ರಿಗೆ, ಅಧಿಕಾರ ಬೇಕು, ಜನರನ್ನ ಆಡಳಿತ ಮಾಡಲು. ಜನರಿಗೆ ನಾವು ವೋಟ್ ಹಾಕೋದೇನಕ್ಕೆ, ನಾವು ಟ್ಯಾಕ್ಸ್ ಕಟ್ಟೋದೇನಕ್ಕೆ? ನೆಮ್ಮದಿಯಿಂದ ಜೀವನ ಮಾಡಕ್ಕೆ. ಆ ನೆಮ್ಮದಿನೇ ಅವ್ರು ಉಳಿಸಿಲ್ಲ ಅಂತಂದ ಮೇಲೆ ಯಾವನಿಗೆ ವೋಟ್ ಹಾಕಿ ಏನ್ ಪ್ರಯೋಜನ? ನೀವು ವೋಟ್ ಹಾಕಿ ಟ್ಯಾಕ್ಸ್ ಕಟ್ಟಿ 24 ಗಂಟೆ ಏನು ಪ್ರಯೋಜನ? ಖಂಡಿತ ನಿಮ್ಮ ಆತ್ಮನ ಮುಟ್ಕೊಂಡು ಯೋಚನೆ ಮಾಡ್ಕೊಳ್ಳಿ. ನಿಜವಾಗ್ಲೂ ನೀವು ನೆಮ್ಮದಿಗಿದ್ದೀರಾ? ನಿಮ್ಮ ಮಕ್ಕಳಿಗೆ ನೆಮ್ಮದಿ ಉಳಿಯುತ್ತಾ? ಈ ದೇಶದ ರಾಜಕಾರಣಿಗಳನ್ನ, ಭ್ರಷ್ಟ ರಾಜಕಾರಣಿಗಳನ್ನ, ಮಾಫಿಯಾ ರಾಜಕಾರಣಿಗಳನ್ನ, ಈ ರಾಜ್ಯದ ಮಾಫಿಯಾ ರಾಜಕಾರಣಿಗಳನ್ನ, ಪಾಲಿಟಿಕ್ಸ್ ಹ್ಯಾಸ್ ಬಿಕಮ್ ಎ ಮಾಫಿಯಾ. ಈ ಮಾಫಿಯಾಗಳನ್ನ ನೀವು ಮುಕ್ತ ಮಾಡಿಲ್ಲ ಅಂತಂದ್ರೆ ನೀವು ನಾಶ ಆಗ್ತೀರಾ. ಟುಮಾರೋ ದೆಮೇಸೆ ಹೋಲ್ಸೇಲ್ ಆಗಿ ಈ ದೇಶಕ್ಕೆ ತೊಂದರೆ ಆಗುತ್ತೆ, ಸೂಸೈಡ್ ಮಾಡ್ಕೊಳ್ಳಿ ಅಂತ ಹೇಳ್ಬೋದು ಈ ದೇಶದ ರಾಜಕಾರಣಿಗಳು, ರಾಜ್ಯದ ರಾಜಕಾರಣಿಗಳು. ಯಾಕೆ ಅಂತಂದ್ರೆ ಈ ದೇಶವನ್ನ ಬಿಟ್ಟು ಬೇಕಾದ್ರೆ ಬೇರೆ ದೇಶದಲ್ಲಿ ಹೋಗಿ ಸೆಟ್ಲ್ ಆಗಷ್ಟ ಸಾವಿರಾರು ಕೋಟಿ ಹಣವನ್ನ, ಹವಾಲಾ ಹಣನ, ಚಿನ್ನನ ಎಲ್ಲಾ ಮಾಡ್ಕೊಂಡಿದ್ದಾರೆ. ಈ ದೇಶದ ರಾಜಕಾರಣಿಗಳು, ಅಧಿಕಾರಿಗಳು, ದೇ ಆರ್ ಸೇಫ್. ಟುಮಾರೋ ದೆಮೇಸೆ ಹೋಲ್ಸೇಲ್ ಆಗಿ ಸೂಸೈಡ್ ಮಾಡ್ಕೊಳ್ಳಿ. ಊಟ ಶಾರ್ಟೇಜ್ ಇದೆ, ಈ ದೇಶನ ಉಳಿಸ್ಬೇಕಲ್ರಿ. ಈ ದೇಶನ ಉಳಿಸೋದಲ್ಲ, ಈ ದೇಶದ ಜನರನ್ನ ಉಳಿಸ್ಬೇಕು. ಈ ದೇಶ ಲಕ್ಷಾಂತರ ವರ್ಷಗಳಿಂದ ಗುಂಡಂಗೆ ಇದೆ ಅದು ಈ ಭೂಮಿ. ಈ ಭಾರತನೂ ಅಷ್ಟೇ ಅಲ್ಲೇ ಇದೆ. ಈ ದೇಶ ಎಲ್ಲೂ ಹೋಗಿಲ್ಲ. ಈ ದೇಶಕ್ಕೇನು ಆಪತ್ ಬಂದಿಲ್ಲ. ಆಪತ್ ಬಂದಿರೋದಲ್ಲ, ಈ ದೇಶದಲ್ಲಿ ಜೀವನ ಮಾಡ್ತಾ ಇರುವಂತ, ಈ ರಾಜ್ಯದಲ್ಲಿ ಜೀವನ ಮಾಡ್ತಾ ಇರುವಂತ ಸಾಮಾನ್ಯ ಜನರಿಗೆ ಆಪತ್ತು ಬಂದಿದೆ. ಈ ದೇಶದಲ್ಲಿ 100 ಜನ ಇದ್ರೆ 97 ಜನ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಲಿಟ್ರಲಿ ಯಾವನೋ ಕಸ ತಿನ್ನೋರು, ರಾಜಕಾರಣಿಗಳು ಬ್ಯಾನರ್ ಕಟ್ಟೋರು, ಅವ್ರಿಗೆ ಜೈಕಾರ ಹಾಕೋರು, ಅವ್ರಗಳ ಮನೆ ಹತ್ರ ಹೋಗಿ ಏನೋ ರೋಲ್ ಕಾಲ್ ಮಾಡ್ಕೊಂಡು ಜೀವನ ಮಾಡೋರು ಒಂದಷ್ಟು ಜನ ಚೆನ್ನಾಗಿರ್ಬೋದೇ ಬಿಟ್ರೆ, ಲಿಟ್ರಲಿ ಎವ್ರಿ ಬಡೆ ಈಸ್ ಅಂಡರ್ ಪೇನ್. ಈ ದೇಶದಲ್ಲಿರೋ ಪ್ರತಿಯೊಬ್ಬ ನಾಗರಿಕನು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾನೆ. ರಾಜ್ಯದಲ್ಲಿರೋ ಕೈ ತೊಳಿತಾ ಇದ್ದಾರೆ. ಸುಖವಾಗಿರೋರು ರಾಜಕಾರಣಿಗಳು ಅಲ್ರಿ. ಒಂದು ವರ್ಷಕ್ಕೆ 8,000 ಕೋಟಿ ರೂಪಾಯಿ ಈ ಮೋದಿಗೆ ಖರ್ಚು ಮಾಡೋರು, 10 ಲಕ್ಷ ರೂಪಾಯಿ ಸೂಟ್ ಹಾಕೋಣ ವ್ಯಕ್ತಿ, ಈ ಆಮೇಲೆ ಒಂದು ಆಶ್ರಮಕ್ಕೆ ಬರಕ್ಕೆ ತನ್ನ ಇಡೀ ವ್ಯವಸ್ಥೆಯನ್ನೇ ತಂದು ಖರ್ಚು ಮಾಡುವಂತ ವ್ಯಕ್ತಿ ದೇಶಕ್ಕೆ ಹೇಳ್ತಾನೆ ಪೆಟ್ರೋಲ್ ಬಳಸಬೇಡಿ, ಡೀಸೆಲ್ ಬಳಸಬೇಡಿ, ಇನ್ನೇನ್ ಗಂಟೆ ಹೊಡಿಯೋಣ, ಮನೆಯಲ್ಲಿ ಕೂತ್ಕೊಂಡು ಗಂಟೆ ಹೊಡಿಯೋಣ ಹೆಂಡತಿ ಮಕ್ಕಳ ಜೊತೆ, ಕ್ಯಾನ್ವಿ ಇದನ್ನ ಬಾರ್ಸನ. ಇನ್ನ ಆ ನಾಲ್ಗೆ ಬಿದ್ದೋಗಿರೋ ಈ ದೇಶದ ಮಾಧ್ಯಮಗಳು, ರಾಜ್ಯದ ಮಾಧ್ಯಮಗಳು, ಅದೇನೋ ಹೊಲ್ಸ್ ತಿಂತೀರಾ? ಏನೋ ಆ ಸರ್ಕಾರಗಳು ಕೂಡ ಹೊಲ್ಸ್ಗೆ ಈ ದೇಶದ ಪರಿಸ್ಥಿತಿಯನ್ನ ಪ್ರಶ್ನೆ ಮಾಡಲ್ಲ ಅಂತಂದ್ರೆ, ಆ ಚಾನೆಲ್ಗಳನ್ನ ಬಾಗ್ಲಾಕೊಂಡು ಮನೆಗೆ ಹೋಗ್ರಲ್ಲೇ ಬೇಕೂಫುಗಳ. ನಿಮಗೆ ಏನ್ಕೋಬೇಕು? ಈ ದೇಶದ ಜವಾಬ್ದಾರಿ, ರಾಜ್ಯದ ಜವಾಬ್ದಾರಿ. ಮೊದಲು ಈ ಚಾನೆಲ್ಗಳು ಬಾಗ್ಲಾಕ್ಸ್ಬೇಕು. ನಿಜವಾಗ್ಲು ನಿಮಗೆ ನೈತಿಕತೆ, ಆ ಚಿನ್ನನ 10 ವರ್ಷಕ್ಕಿಂತ ಕಮ್ಮಿ ನಿಮ್ಮ ಅಜ್ಜಿ ತಲೆ ಅಲ್ಲ. ನಿಜವಾಗ್ಲೂ ಹೇಳ್ರಿ, ಈ ದೇಶದಲ್ಲಿ ಒಂದು ನೈತಿಕತೆಯನ್ನ ಒತ್ತು ಪ್ರಶ್ನೆ ಮಾಡುವಂತ ವ್ಯಕ್ತಿಗಳೇ ಇಲ್ಲ. ನಾನೊಂದು ಪಕ್ಷ ಕಟ್ಟಿದ್ದೀನಿ, ನೀನು ಪಕ್ಷ ಕಟ್ಟೋದು ಇಂಪಾರ್ಟೆಂಟ್ ಅಲ್ಲ. ನಾನು ಹೇಳ್ತಾ ಇರೋದು ಈ 3 ಪಕ್ಷದವರನ್ನ ಬಗ್ಗು ಬಡಿಯೋದು ಅಷ್ಟು ಈಸಿ ಅಲ್ಲ. ನಾನು ಪಕ್ಷ ಕಟ್ಟಿಬಿಟ್ರೆ ನಿಮಗೆ ಯಾವನು ಓಟ್ ಹಾಕಲ್ಲ. ಈ ದೇಶದಲ್ಲಿ ಜನರ ಪರವಾಗಿ ಧ್ವನಿ ಆಗಬೇಕು, ಇವ್ರುಗಳನ್ನ ಮಟ್ಟ ಹಾಕಬೇಕು, ಇವರನ್ನ ತೊಲಗಿಸಬೇಕು ಈ ದೇಶದಿಂದ, ರಾಜ್ಯದಿಂದ. ನೋಡಿ, ಟುಡೇ ವಿ ಹ್ಯಾವ್ ರೀಚ್ಡ್ ಎ ಸ್ಟೇಜ್ ದಟ್ ಪಾಲಿಟಿಕ್ಸ್ ಇಸ್ ಬಿಕಮ್ ಎ ಮಾಫಿಯಾ. ಒಂದು ಮಾಫಿಯಾ. ತಮಿಳುನಾಡು ಒಂದು ವಿಜಯ್ ಇದು ಬಿಟ್ರೆ ಏನೋ ಒಂದು ಭರವಸೆ, ಏನೋ ಬಡಪ್ಪ ಸಾಮಾನ್ಯ ಮನುಷ್ಯ CM ಆಗಿದ್ದಾನೆ, ಬದಲಾವಣೆ ತಗೊಂಡ್ಬರ್ತಾನೆ, ನಮ್ಮ ರಾಜ್ಯದಲ್ಲಿ ಆಗ್ಬೋದು ಒಂದು ಭರವಸೆ ಬಿಟ್ರೆ, ಖಂಡಿತವಾಗಿ ಈ ದೇಶದ ರಾಜಕಾರಣಿಗಳ ಮುಖ ನೋಡಿದ್ರೆ, ಈ ರಾಜ್ಯದ ರಾಜಕಾರಣಿಗಳ ಮುಖ ನೋಡಿದ್ರೆ ಬೆಳಗ್ಗೆ ಊಟ ಹೋಗಲ್ಲ ಒಳಗಡೆ. ವಿ ಕಾಂಟ್ ಸ್ವಾಲೋ. ನಾನು ಒಂದು ಉದಾಹರಣೆ ಹೇಳಕ್ಕೂ ಇಷ್ಟಪಡ್ತೀನಿ. ನವೆಂಬರ್ 2025 ಹಿರಿಯೂರಲ್ಲಿ ಸೀಬರ್ಡ್ ಏನೋ ಬಸ್ ಆಕ್ಸಿಡೆಂಟ್ ಆಗುತ್ತೆ. ಜನ ಹಂಗೆ ಉರ್ಲೋಗ್ತಾರೆ.
ಅಂದ್ರೆ ಜೀವಂತವಾಗಿ ಒಂದು ಬಸ್ಸಲ್ಲಿ ಜೀವಂತವಾಗಿ ಬೆಂಕಿ ಎತ್ಕೊಂಡು ಉರಿದೋದಂತ ಘಟನೆ ನವೆಂಬರ್ ಅಲ್ಲಿ ಆಗಿದ್ದು. ನಾನು ಅಲ್ಲೇ ಹೋಗಿ ಅದನ್ನ ಶೂಟ್ ಮಾಡಿ ನಮ್ಮ ಚಾನಲ್ ಹಾಕಿದ್ವಿ. ನಾವಲ್ಲಿ ಶೂಟ್ ಮಾಡ್ಬೇಕಾದ್ರೆ ಅಲ್ಲಿನ ಜನ ಒಂದು ಮಾತಂದ್ರು, ಸರ್ ಈ ನಮ್ಮ ಹಿರಿಯೂರಿನ ಗೆದ್ದು ಬಂದಿರುವಂತ ಸುಧಾಕರ್ ಏನಿದ್ದಾರೆ, ನೆನೆ ತಿರ್ಕೊಂಡ್ರಲ್ಲ ಸುಧಾಕರ್, ಆ ಸುಧಾಕರ್ಗೆ ಇಡೀ ಶಾಪ ಹಾಕಿದ್ರಿ. ನನ್ನ ಕ್ಯಾಮ್ರಾದಲ್ಲಿ ಅದನ್ನ ನಾವು ಸೆರೆ ಹಿಡಿದಿದ್ದೀವಿ. ಪೀಪಲ್ ಕರ್ಸ್ಡ್ ನೆನ್ನೆ ಸತ್ತೋದಂತ ಸುಧಾಕರ್ ಏನಿದ್ದಾರೆ, ಸುಧಾಕರ್ ಮಿನಿಸ್ಟರ್ ಸುಧಾಕರ್ ಏನಿದ್ದಾನೆ ಅವನು ಹಿರಿಯೂರವನೇ. ಆ ಸೀಬರ್ಡ್ ಬಸ್ಸು ಸುಟ್ಟೋದಾಗ ಅಲ್ಲಿನ ಜನ ಹೇಳಿದ್ರು, ಸರ್ ಇಲ್ಲಿನ ಜನರಿಗೆ ಒಂದು ಆಸ್ಪತ್ರೆ ಇಲ್ಲ, ಇಷ್ಟು ಬಾರಿ ಗೆದ್ದಿರೋ. ನಾನು ಯಾರಪ್ಪ ಅಂತ ಕೇಳಿದ್ರೆ ಸುಧಾಕರ್ ಅಂತ. ನನಗೆ ಈ ವ್ಯಕ್ತಿ ಅಂತ ಖಂಡಿತ ಗೊತ್ತಿರಲಿಲ್ಲ. ಮೇ ಬಿ ಐ ವಾಸ್ ನಾಟ್ ಅವೇರ್. ನವೆಂಬರ್ ಅಲ್ಲಿ ಸೀಬರ್ಡ್ ಸುಟ್ಟೋಗಿ ಜನ ಜೀವಂತ ದಾನ ಆದ್ರು, ಜನ ಸುತ್ತೋದ್ರು. ಜಸ್ಟ್ 6 months ಅಲ್ಲಿ ಸುಧಾಕರ್ ನಿಧನ ಆಗಿದ್ದಾರೆ. ನಾನು ಹೇಳೋದೇನು ಅಂತಂದ್ರೆ, ನೀವು ಏನು ಬೇಕಾದ್ರೆ ಆಟ ಆಡಿ, ನೀವು ಏನು ಬೇಕಾದ್ರೂ ಆಟ ಆಡಿ, ಅಲ್ಲ ಜನರ ಶಾಪದಿಂದ ನೀವು ನಾಶ ಆಗೋದಂತೂ ಖಂಡಿತ. ಅದು ಸುಧಾಕರ್ ಒಂದೇ ಅಂತಲ್ಲ, ನಾನು ಕಣ್ಣಾರೆ ಕಂಡಿದ್ದು. ನಾನು ನಿನ್ನೆ ನಮ್ಮ ಟೀಮ್ ಹತ್ರ ಮಾತಾಡ್ಬೇಕಾದ್ರೆ ನಮ್ಮ ಟೀಮ್ ಅವ್ರು ನಾಪ್ಸಿದ್ರು, ಸರ್ ಸುಧಾಕರ್ ಸತ್ತೋಗಿದ್ದಾರೆ ಅಂತ ಹೇಳಿದ್ರು. ಹೌದಾ ಸುಧಾಕರ್, ಯಾಕಂದ್ರೆ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಸತ್ತೋದಾನೆ ಅಂತಂದ್ರೆ ಸಂತಾಪ ಸೂಚಿಸೋದು ನಮ್ಮ ಕೆಲಸ. ಬಟ್ ನಮ್ಮ ಟೀಮ್ ಹೇಳಿದ್ರು, ಸರ್ ನಾವಲ್ಲಿ ಸೀಬರ್ಡ್ ಬಸ್ ನ ಜೀವಂತ ದಹನ ಆದಾಗ ಅಲ್ಲಿನ ಜನ ಈ ಸುಧಾಕರ್ಗೆ ಹಾಕಬಾರ್ದ ಶಾಪ ಹಾಕಿದ್ರು. ಒಂದು ಆಸ್ಪತ್ರೆ ಕಟ್ಟಿಲ್ಲ, ಬರೀ ಅಲ್ಲಿ ಗೆಲ್ಲೋದು, ಬೆಂಗಳೂರಲ್ಲಿ ಬಂದು ಮನೆ ಮಾಡ್ಕೊಂಡು ಜೀವನ ಮಾಡೋದು, ಅಲ್ಲಿ ಗೆಲ್ಲೋದು ಅವ್ರವ್ರ ಕ್ಷೇತ್ರಗಳಲ್ಲಿ, ಬೆಂಗಳೂರಲ್ಲಿ ಡಾಲರ್ಸ್ ಕಾಲೋನಿಯಲ್ಲೋ ಸದಾಶಿವನಗರದಲ್ಲ ಮನೆ ಮಾಡ್ಕೊಂಡು ಇವ್ರು ಜೀವನ ಮಾಡೋದು. ಅಲ್ರಿ ಈ ದೇಶದ ಪರಿಸ್ಥಿತಿ, ಈ ರಾಜ್ಯದ ಪರಿಸ್ಥಿತಿ ನಿಜವಾಗ್ಲೂ ಹೇಳ್ತೀನಲ್ಲ, ತುಂಬಾ 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 ಇಟ್ ಈಸ್ ಇನ್ ಅ ವೆರಿ 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 ಸೆನ್ಸಿಟಿವ್ ಸಿಚುವೇಶನ್. ನಾನು ಇದನ್ನು ಬಿಟ್ಟರೆ ಬೇರೆ ಅಲ್ಲ, ಸುಧಾಕರ್ಗೆ ನವೆಂಬರ್ ಅಲ್ಲಿ ಆ ಸೀಬರ್ಡ್ ಬಸ್ ಸುಟ್ಟೋದಾಗ ಅಲ್ಲಿನ ಜನರ ಶಾಪ ಹಾಕಿದ್ದನ್ನ ನಾನು ಕಣ್ಣಾರೆ ನೋಡಿದ್ದೀನಿ. ನಮ್ಮ ಕ್ಯಾಮ್ರಾಗಳು, ನಮ್ಮ ಚಾನಲ್ ಕ್ಯಾಮ್ರಾ ಕವರ್ ಮಾಡಿದೆ. 6 ತಿಂಗಳು ಸುಧಾಕರ ಸತ್ತೋದ. ಈ ದೇಶದ ಮಾಫಿಯಾ ರಾಜಕಾರಣಿಗಳು ನಾಶ ಆಗಬೇಕು. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಲಿಟ್ರಲಿ ಈ ಜನರನ್ನ ಕಿತ್ತು ತಿನ್ನುವಂತ ರಾಜಕಾರಣಿಗಳು, ಅದು ಯಾವುದೇ ಪಕ್ಷದವರಾಗಿರ್ಲಿ, ಅವರು ನಾಶ ಆಗಬೇಕು. ಆವತ್ತೇ ಈ ದೇಶ ಉಳಿಯೋದು, ರಾಜ್ಯ ಉಳಿಯೋದು. ಅಲ್ರಿ ಈ ಭ್ರಷ್ಟರಿಗೆ, ಈ ಕ್ರಿಮಿನಲ್ಗಳಿಗೆ ಓಟ್ ಹಾಕಿ ನಾವುಗಳು ಪ್ರತಿದಿನ ನರಳಾಡಬೇಕಾ? ನನಗೆ ನನ್ನ ವಿಚಾರ ಹೇಳ್ತಾ ಇಲ್ಲ, ಸಾಮಾನ್ಯ ಜನರ ವಿಚಾರ ಹೇಳ್ತದ್ದು. ಖಂಡಿತವಾಗಿ ಕಾಂಗ್ರೆಸ್ ಅವರು ಬೈಕೊಂಬೋದು, ಏನು ಸುಧಾಕರ್ ಸತ್ತೋಗಿದ್ದೀನಲ್ಲ, ಈ ಸುಧಾಕರನಿಗೆ ಆ ಹಿರಿಯೂರು ಜನ ಹಾಕದಂತ ಶಾಪವನ್ನ ನಾನ್ ಕೇಳಿಸ್ಕೊಂಡಿದ್ದೀನಿ. ಸೀಬರ್ಡ್ ಬಸ್ಸು, ಇದು ಸುಧಾಕರನ್ ಒಬ್ಬನಿಗೆ ಅಲ್ಲ, ಈ ರೀತಿಯ ಮರಣ ನೀವು ಎಲ್ಲರಿಗೂ ಬರುತ್ತೆ. ಲಿಟ್ರಲಿ ಈ ದೇಶದ ರಾಜಕಾರಣಿಗಳು, ಈ ದೇಶವನ್ನ ಕಿತ್ತು ತಿಂತಾ ಇರೋರು, ರಾಜ್ಯವನ್ನ ಕಿತ್ತು ತಿಂತಾ ಇರೋರು, ನಿಮಗೆಲ್ಲ ಬರಬಾರ್ದ ಸಾವು ಬರುತ್ತೆ. ನೀವು ನಾಶ ಆಗಲೇಬೇಕು. ಯಾಕೆ ಅಂತಂದ್ರೆ ಈ ದೇಶ ಉಳಿಯಲ್ಲ. ಯಾರೋ ಈ ದೇಶದಲ್ಲಿ ರಾಜ್ಯಭಾರ ಮಾಡಕ್ಕೋಸ್ಕರ, ಯಾವನ ಒಬ್ಬನಿಗೋಸ್ಕರ, ಯಾವ್ದೋ ಒಂದು ಪಕ್ಷಕ್ಕೋಸ್ಕರ ಜನ ನೆಮ್ಮದಿ ಇಲ್ಲದಂತೆ ವರ್ಷಾನ್ಗಟ್ಲೆ ಜೀವನ ಮಾಡಕ್ಕಾಗತ್ತಾ? ಎಲ್ಲಾ ಕಿತ್ಕೊಂಡ್ರಿ, ನೆಮ್ಮದಿ ಕಿತ್ಕೊಂಡ್ರಿ, ಜಾತಿ ಹೆಸರು ಹೇಳಿದ್ರಿ, ಧರ್ಮದ ಹೆಸರಲ್ಲಿ ಬೆಂಕಿ ಇಟ್ರಿ, ಭಾಷಣ ಮಾಡಿ ಈ ಒಂದು ದೇಶವನ್ನ ಒಡೆದಾಕಿದ್ರಿ. ಇವತ್ತಿನ ಯುವ ಜನತೆ ಡ್ರಗ್ಸ್ ಮಾಡ್ತಾರೆ, ನಿರುದ್ಯೋಗದಿಂದ ನರಳಾಡ್ತಾ ಇದಾರೆ, ಕ್ರೈಮ್ ಮಾಡ್ತಾ ಇದಾರೆ, ದಾರಿ ಇಲ್ಲದೆ ಬೇಡಪ್ಪ ಈ ಜೀವನ ಅನ್ನೋ ಮಟ್ಟಕ್ಕೆ ಇವತ್ತಿನ ಯುವ ಜನತೆ ಬಂದಿದ್ದಾರೆ. ಇವತ್ತಿನ ಯುವ ಜನತೆ ನಾನು ಹೇಳ್ತೀನಿ, ಜ್ಞಾಪಕ ಇಟ್ಕೊಳ್ಳಿ, ವಿ ನೀಡ್ ಟು ಚೇಂಜ್ ದಿಸ್ ಕಂಟ್ರಿ ಅಂಡ್ ಸ್ಟೇಟ್. ಈ ದೇಶವನ್ನ ಬದಲಾಯಿಸುವಂತ ಕೆಲಸ, ರಾಜ್ಯದ ಆಡಳಿತವನ್ನ ಬದಲಾಯಿಸುವಂತ ಕೆಲಸ ಯುವಕರು ಮಾಡಬೇಕು, ಕೈ ಜೋಡಿಸಬೇಕು. ಇಲ್ಲ ದೇಶ ಬಿಟ್ಟಾಕಿ, ದೇಶ ಇಲ್ಲೇ ಇರ್ತದೆ, ಎಲ್ಲೂ ಹೋಗಲ್ಲ. ಈ ದೇಶದಲ್ಲಿ ಜನರಿರಲ್ಲ, ಅವ್ರ ಜೀವನ ಇರಲ್ಲ. ಟುಮಾರೋ ಇದೆ, ನಾಳೆ ಹೇಳ್ಬೋದ್ರಿ, ಮೋದಿ ಹೇಳ್ಬೋದು ದೇಶದಲ್ಲಿ ಅನ್ನ ಇಲ್ಲ, ಸೂಸೈಡ್ ಮಾಡ್ಕೊಂಡು ಸತ್ತೋಗಿ ಅಂತ. ಖಂಡಿತ ಇದನ್ನ ಹೇಳಲ್ಲ ಅಂತ ಅನ್ಕೊಳಕ್ ಹೋಗ್ಬೇಡಿ. ಈ ದೇಶದಲ್ಲಿ ಈ ರಾಜಕಾರಣಿಗಳು ಏನ್ ಬೇಕಾರೆ ಮಾಡ್ತಾರೆ, ಅವರ ಸುಖವನ್ನ ತ್ಯಾಗ ಮಾಡಲ್ಲ, ಅವ್ರ ಸುಖವನ್ನ ಯಾವತ್ತೂ ಇವ್ರು ತ್ಯಾಗ ಮಾಡಲ್ಲ. ಅಲ್ರಿ ಎಲ್ಲಿಗೆ ಬಂತು, ಯಾರಿಗೆ ಬಂತು 47ರ ಸ್ವಾತಂತ್ರ್ಯ? ಈ ದೇಶದ ಸ್ವಾತಂತ್ರ್ಯ ಯಾರಿಗೆ ಬಂತ್ರಿ? ಕಳ್ಬಡಿ ಮಕ್ಕಳಿಗೆ ಬಂದಿದೆ, ಈ ದೇಶವನ್ನ ಕಿತ್ತು ತಿನ್ನೋರ್ಗೆ ಬಂದಿದೆ, ಈ ದೇಶವನ್ನ ಸಾಲಕ್ಕೆ ನೂಕೋರ್ಗೆ ಬಂದಿದೆ, ಈ ದೇಶವನ್ನ ಧರ್ಮದ ಹೆಸರಲ್ಲಿ ಗಲಾಟೆ ಮಾಡಿಸ್ತಾರೆ, ಜಾತಿ ಹೆಸರಲ್ಲಿ ಗಲಾಟೆ ಮಾಡಿಸ್ತಾರೆ. ಅವನು ಯಾರೋ ಏನೋ ಸಾಂಬರ್ಗಿ ಅಂತ, ಸಾಂಬರ್ಗಿ, ಬಿಗ್ ಬಾಸ್ ಅಲ್ಲಿ ಸಾಂಬರ್ಗಿ ಅಂತದಾನೆ, ಅವನೊಬ್ಬ ಇಡಿಯಟ್. ಆ ವಿಜಯ್ಗೆ ಮದರ್ ತೆರೇಸಾದು ಮಿಮಿಕ್ ಮಾಡಿ ಅಲ್ಲ ಹಾಕಿದಾನೆ. ಲೆಕ್ಕ ಹಾಕೊಳ್ರಿ, ಇವ್ರುಗಳ ತರ ಬಕೆಟ್ಗಳು ಹಿಡ್ಕೊಂಡು ಆ ಬಿಜೆಪಿ ಪಕ್ಷಕ್ಕೆ, ನಾನು ಬಿಜೆಪಿ ಖಂಡಿತವಾಗಿ ಈ ದೇಶದ ಆರ್ಥಿಕತೆ ಮೇಲೆ ದಾಳಿ ಮಾಡಿರುವಂತ ಈ ಪಕ್ಷ ಅಂತಂದ್ರೆ ಕಾಂಗ್ರೆಸ್ ಬಿಟ್ರೆ ಅದು ಬಿಜೆಪಿನೇ. ಬಿಜೆಪಿ ಈ ಒಂದು 13 ವರ್ಷದ ಆಡಳಿತದಲ್ಲಿ ಇನ್ನೊಂದು 2 ವರ್ಷ ಬಿಟ್ರೆ ನಿಮ್ಮನ್ನು ಊಟ ಮಾಡಕ್ ಊಟ ಇಲ್ಲ ಅಂತ ಹೇಳ್ತಾರೆ. ದೇ ವಿಲ್ ಆಸ್ಕ್ ಯು ಟು ಡೈ ಅಲಾಂಗ್ ವಿತ್ ಯುವರ್ ಚಿಲ್ಡ್ರನ್. ನೀವು ನಿಮ್ಮ ಮಕ್ಕಳು ಸೂಸೈಡ್ ಮಾಡ್ಕೊಂಡು ಸತ್ತೋಗಿ ಅಂತ ಹೇಳಿದ್ರು ಕೂಡ ನಾವು ಯಾರು ಆಶ್ಚರ್ಯ ಪಡಬೇಕಾಗಿಲ್ಲ. ಇವ್ರುಗಳು ಮಜಾ ಮಾಡೋ ತಪ್ಪಲ್ಲ, ಕೋಟ್ಯಾಂತರ ರೂಪಾಯಿ ಗಾಡಿಯಲ್ಲಿ ಓಡಾಡೋ ತಪ್ಪಲ್ಲ, ಕೋಟ್ಯಾಂತರ ರೂಪಾಯಿ ಹೆಲಿಕಾಪ್ಟರ್ಗಳು ತಗೊಳ್ಳೋ ತಪ್ಪಲ್ಲ, ಪ್ರೈವೇಟ್ ಜೆಟ್ಗಳು ತಗೊಳ್ಳೋ ತಪ್ಪಲ್ಲ, 1000 ಕೋಟಿ ಆಸ್ತಿ ಡಿಕ್ಲೇರ್ ಮಾಡೋ ತಪ್ಪಲ್ಲ, ಭ್ರಷ್ಟಾಚಾರ ನಿಲ್ಲಲ್ಲ, ನಿರುದ್ಯೋಗ ನಿಲ್ಲಲ್ಲ, ಡ್ರಗ್ಸ್ ಮಾರಾಟ ನಿಲ್ಲಲ್ಲ, ಟೋಲ್ ಗೇಟ್ಗಳು ನಿಲ್ಲಲ್ಲ. ಈ ದೇಶದಲ್ಲಿ ಸಾಮಾನ್ಯ ಮನುಷ್ಯ ನೊಂದು ಟ್ಯಾಕ್ಸ್ ಹಾಕಿ ಓಟ್ ಕಟ್ಟಿ ಅವನ ಜೀವನವನ್ನ ಹಾಳು ಮಾಡ್ಕೊಳ್ಳೋದು ಕೊನೆ ಆಗಲ್ಲ. ದಿಸ್ ಈಸ್ ವಾಟ್ ದ ಫೇಟ್ ಆಫ್. ಇದಕ್ಕೋಸ್ಕರ ನಮಗೆ ಸ್ವಾತಂತ್ರ್ಯ ಬೇಕಾಗಿತ್ತಾ? ಡೂ ಯು ಥಿಂಕ್ ಫ್ರೀಡಮ್ ವಾಸ್ ರಿಕ್ವೈರ್ಡ್? ಅಲ್ರಿ, ಆ ಬ್ರಿಟಿಷ್ ಕೈಲ ಬೂಟಲ್ಲಿ ಒದೆ ತಿಂದ್ಕೊಂಡು ಅವರ ಆಡಳಿತನೇ ಚೆನ್ನಾಗಿತ್ತು ಅಂತ ಅನಿಸ್ತಾ ಇದೆ. ಈ ಭ್ರಷ್ಟರ ಆಡಳಿತಕ್ಕಿಂತ, ಈ ನಮ್ಮ ರಕ್ತವನ್ನ ಹೀರುವ ರಕ್ತ ಪಿಪಾಸೆಗಳಿಗಿಂತ ಆ ಬ್ರಿಟಿಷರೇ ಚೆನ್ನಾಗಿತ್ತು ಅಂತ ಅನ್ಸುತ್ತೆ. ಅಲ್ಲ, ನನಗನ್ನಿಸ್ತಾ ಇರೋದು. ಐ ಫೀಲ್
ಬ್ರಿಟಿಷ್ ವರ್ ಮೋರ್ ಬೆಟರ್ ದ್ಯಾನ್ ದಿಸ್ ಕರಪ್ಟ್ ಫೆಲೋಸ್. ಈ ದೇಶವನ್ನ ಕಿತ್ತು ತಿಂತಾ ಇರೋರು, ಈ ದೇಶವನ್ನ ಸಾಲಕ್ಕೆ ನೂಕಿರೋರು, ಈ ದೇಶದಲ್ಲಿ ಬರೀ ಚುನಾವಣೆಗೋಸ್ಕರ ಬದುಕಿದಾರ್ರಿ. ಎಂತ ಬಂಡಗೇಡಿ ರಾಜಕಾರಣಿಗಳು ಈ ದೇಶದವರು, ರಾಜ್ಯದವರು ಅಂತಂದ್ರೆ ಬರೀ ಚುನಾವಣೆ. ಈ ಈ ಈ ಏನೋ ಮಾಫಿಯಾಗಳು, ರಾಜಕಾರಣಿಗಳು ಬದಲಾವಣೆ ಏನು ಮಾಡಲ್ಲ, ಒಬ್ಬರಿಗಾದ್ಮೇಲೆ ಒಬ್ಬರು. ನಾವು ರಾಜ್ಯದಲ್ಲಿ 4 ಲಕ್ಷ ಕೋಟಿ ಸ್ವಾಹ, ವರ್ಷಕ್ಕೊಂದ್ಸತಿ ಸ್ವಾಹ. ದೇಶದಲ್ಲಿ 54 ಲಕ್ಷ ಕೋಟಿ ಸ್ವಾಹ. ಸಾಲ ಕಟ್ಟು ಸಂಬಳ ಕೊಡು ತಿಂದಾಕು, ಸಾಲ ಕೊಟ್ಟು ಸಂಬಳ ಕೊಡು, ಅಧಿಕಾರಿಗಳಿಗೆ ಸಂಬಳ ಕೊಡು. ಯಾಕಂದ್ರೆ ಜನಗಳನ್ನ ರಕ್ತ ಇರಕ್ಕೆ ಪೊಲೀಸರು, ಅಧಿಕಾರಿಗಳು, IAS IPS ಗಳು ಬೇಕೇ ಬೇಕು. ಸಾಲ ಕಟ್ಟು, ನಮ್ಮ ದೇಶದ ಬಜೆಟ್ ಅಲ್ಲಿ ಸಾಲ ಕಟ್ಟು ಸಂಬಳ ಕೊಡು, ಮಿಕ್ಕಿದನ್ನ ತಿಂದಾಕು. ರಾಜ್ಯದಲ್ಲಿ ಸಂಬಳ ಕೊಡು, ಸಾಲ ಕೊಟ್ಟು ತಿಂದಾಕು, ಭಾಷಣ ಮಾಡು. ಇವರು ಭಾಷಣಗಳ ಬೇವರ್ಸಿ ಭಾಷಣಗಳನ್ನ ಏನ್ ತಗೊಳೋದು? ಯಾವನ್ನಾದ್ರೂ ನೈತಿಕತೆ ಒತ್ತು ಈ ದೇಶದ ಮಣ್ಣನ್ನ, ಈ ರಾಜ್ಯದ ನೀರನ್ನ ಕುಡಿದಿರೋ ಮಾಧ್ಯಮಗಳು ಈ ದೇಶದ ರಾಜಕಾರಣಿಗಳನ್ನ, ರಾಜ್ಯದ ರಾಜಕಾರಣಿಗಳನ್ನ ಭ್ರಷ್ಟಾಚಾರ ಇಷ್ಟು ತುಂಬಿ ತುಳ್ತಾ ಇದೆಯಲ್ಲ, ಯಾವತ್ತಾದ್ರೂ ಇಷ್ಟೊಂದು ಭ್ರಷ್ಟಾಚಾರ ಆಗ್ತಾ ಇದೆ ಅಂತ ಸಿದ್ದರಾಮಯ್ಯನ ಪ್ರಶ್ನೆ ಮಾಡಿರೋ ನೈತಿಕತೆ ಒತ್ತಿರೋ ಮಾಧ್ಯಮಗಳಿದೆಯಲ್ಲ, ಹೇಳ್ತಿಲ್ಲ, ಮಾನಗೇಡಿ ಮಾಧ್ಯಮಗಳು, ರೋಲ್ ಕಾಲ್ ಮಾಧ್ಯಮಗಳು, ಬಕೆಟ್ ಮಾಧ್ಯಮಗಳು, ತಮ್ಮ ಬರೀ ಆ ಮಾಧ್ಯಮಗಳು ಜೀವಂತವಾಗಿದೆ ಅಂತ ಕೇಳ್ಕೊಳಕೋಸ್ಕರ ಜೀವನ ಮಾಡ್ತಾರಂತ ಮಾಧ್ಯಮಗಳು. ಈ ದೇಶದಲ್ಲಿ ಈ ಮೋದಿ ಇಷ್ಟು ಸಾಲ ಮಾಡಿದನಲ್ಲ, ಬರೀ ಅಧಿಕಾರ, ಒಂದು ರಾಜ್ಯ ಆದ್ಮೇಲೆ ಇನ್ನೊಂದು ರಾಜ್ಯ ಬಿಜೆಪಿಗೆ ಬೇಕು, ಬೇಕು ನಾವ್ ಹಿಂದುತ್ವ. ನಿಮ್ ಹಿಂದೂಗಳೇ ಸಾಯ್ತಾ ಇರೋದು. ಇವತ್ತು ಬರೀ ಇವತ್ತು ಏನು ಸಾಬ್ರು ನರಳಾಡ್ತಾ ಇಲ್ಲ, ಕ್ರಿಶ್ಚಿಯನ್ಸ್ ನರಳಾಡ್ತಾ ಇಲ್ಲ. ಈ ದೇಶದ ತುಂಬಾ, ಇಫ್ ಐ ಆಮ್ ನಾಟ್ ರಾಂಗ್, 70-80% ಜನ ಹಿಂದೂಗಳಿದ್ದಾರೆ, ಅವರು ನರಳಾಡ್ತಾ ಇದ್ದಾರೆ. ನಿಮ್ಮ ಆಡಳಿತದಲ್ಲಿ, ನಿಮ್ಮ ಡಕಾಯಿತನ, ನೀವು ಸಾಲ ಮಾಡಿಟ್ಟಿರೋದು. ನಿಜವಾಗ್ಲೂ ಹೇಳ್ತೀನಿ, ನಿಮ್ಗಳಿಗೆ ಆ ಸುಧಾಕರನ್ಗೆ ಬಂದಂತ ಸಾವು ಈ ದೇಶದ ರಾಜಕಾರಣಿಗಳಿಗೆ ಬರುತ್ತೆ, ರಾಜ್ಯದ ರಾಜಕಾರಣಿಗಳಿಗೆ ಬರುತ್ತೆ. ನಾನು ಭವಿಷ್ಯ ನೋಡ್ತೀನಿ, ನಾನು ಸ್ವಾಮೀಜಿ ಅಲ್ಲ. ನಿಮಗೆ ಬರಬಾರ್ದು ಸಾವು ಬರುತ್ತೆ. ಈ ದೇಶ ಉಳಿಬೇಕಂದ್ರೆ ನಿಮಗೆ ಸಾವು ಬರಲೇಬೇಕು. ವಿ ಆರ್ ದ ಪೀಪಲ್ ಹೂ ಆರ್ ಪ್ರೈಂಗ್ ಸೊ ದಟ್ ಯು ಡೈ. ನೀವುಗಳ ಸತ್ರನೇ ಈ ದೇಶ ಬದುಕೋದು, ಈ ರಾಜ್ಯ ಬದುಕೋದು, ಸಾಯ್ಬೇಕು ನೀವೆಲ್ಲ. ನಿಮಗೆ ಸಾವು ಬರಬೇಕು ಅಂತ ನಾವು ದೇವರಲ್ಲಿ ಬೇಡ್ಕೊಂತೀವಿ. ಯಾಕೆ ಅಂತಂದ್ರೆ ಖಂಡಿತ ಈ ದೇಶನ ನೀವು ಉಳಿಸಿಲ್ಲ. 140 ಕೋಟಿ ಜನರನ್ನ ಮಂಗ ಮಾಡಿದಿರಾ, 140 ಕೋಟಿ ಜನರನ್ನ ಇವತ್ತು ಗುಲಾಮರ್ ಮಾಡಿದಿರಾ, 140 ಕೋಟಿ ಜನ ನಿಮ್ಮನ್ನ ಪ್ರಶ್ನೆ ಮಾಡೋ ಮಟ್ಟಕ್ಕೆ ನೀವು ಅವರ ಬಾಯಿಗಳನ್ನ, ಮನಸ್ಸನ್ನ ಅವ್ರಿಗೆ ನೀವು ಒಲ್ದಾಕಿದಿರಾ. ಖಂಡಿತ ನನಗೇನು ಹೇಳ್ಬೇಕು ಅಂತ ಅನಿಸ್ತಾ ಇಲ್ಲ. ನಾಳೆ ದಿವಸ ಈ ರಾಜ್ಯ ಸರ್ಕಾರ ಮಾಡೋ ಹಲ್ಕ ಕೆಲಸಕ್ಕೆ, ಭ್ರಷ್ಟಾಚಾರಕ್ಕೆ, ಕೇಂದ್ರ ಸರ್ಕಾರ ಮಾಡ್ತಾರೋ ಸಾಲಕ್ಕೆ, ಅವ್ರು ಮಾಡ್ತಾರೋ ಲೂಟಿಗೆ ನೋಡಿ ಖಂಡಿತ ಹೇಳಲ್ಲ. ಕುಮಾರಸ್ವಾಮಿಗೆ ಹೇಳೋ ಅಂತೇಳೋ, ಅವ್ರು ಸಾಲ ಮಾಡಿ ಕೊಡುವಂತ ಮೋದಿಗೆ ಹೇಳೋ ಅಂತೇಳೋ, ಯಡಿಯೂರಪ್ಪನಿಗೆ ಹೇಳೋ ಅಂತೇಳೋ, ಅದಾನಿ ಅಂಬಾನಿಗೆ ಹೇಳೋ ಅಂತೇಳೋ, ಯತ್ನಾಳ್ಗೆ ಹೇಳೋ ಅಂತೇಳೋ, ಇಲ್ಲಿ ಸಾಲ ಮಾಡ್ಕೊಳ್ಳಿ ಬಿಡ್ರಿ. ಎಂಪಿಗಳಿದ್ದಾರೆ, ಅವ್ರ ಹತ್ರ ಬೇಜಾನ್ ಸಾವಿರ ಕೋಟಿ ದುಡ್ಡಿದೆ. ಅವರ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ದುಡ್ಡಿಲ್ಲ ಅಂತಂದ್ರೆ ಕೊಡ್ಲಿ. ಇವರೆಲ್ಲ ಈ ಎಲ್ಲಾ ಎಂಪಿಗಳು ಕೊಡ್ಲಿ, ಎಲ್ಲಾ MLAಗಳು ಕೊಡಿ. ಇವರ ಅಕ್ಕಪಕ್ಕ ನಿಂತ್ಕೊಂಡು ಸಾವಿರಾರು ಕೋಟಿ ದಂಧೆ ಮಾಡಿ ದುಡ್ಡು ಮಾಡ್ಕೊಂಡ್ರಲ್ಲ, ಅವ್ರ ಆಸ್ತಿನೆಲ್ಲ ಮುಟ್ಕೊಳಕಂಡ್ಲಿ. ಈ ದೇಶದಲ್ಲಿ MLAಗಳದು, MPಗಳದು ಏನೋ ಆಸ್ತಿಗಳನ್ನ ಮುಟ್ಕೊಳಕಂಡ್ರೆ ನಡೆಸಬಹುದು. ಅದ್ ಯಾವುದು ಆಗಲ್ಲ. ನಿಮ್ಮನ್ನ ಮುಟ್ಕೊಳಕಣ ಮಟ್ಟಕ್ಕೆ ಖಂಡಿತ ಈ ದೇಶ ಬೆಳೆದಿದೆ ಅಂತ ಹೇಳಕ್ಕೆ ನನಗೆ ಗೊತ್ತಿಲ್ಲ. ಐ ಜಸ್ಟ್ ಸ್ಪೋಕ್. ಒಬ್ಬ ಸಾಮಾನ್ಯ ಮನುಷ್ಯನ ನೋವಿನ ಆಕ್ರಂದನವನ್ನ ನಿಮ್ಮ ಮುಂದೆ ಮಾತಾಡಿದೀನಿ. ಅದರಲ್ಲಿ ನಿಮಗೆ ಏನಾದ್ರೂ ಮನಸ್ಸಿಗೆ ಬೇಜಾರಾಗಿದ್ರೆ ಖಂಡಿತ ಜೈಕರ ಹಾಕೊಳ್ಳಿ, ಸಿದ್ದರಾಮಯ್ಯ ಜೈಕರ ಹಾಕೊಳ್ಳಿ, ಮೋದಿ ಜೈಕರ ಹಾಕೊಳ್ಳಿ, ಕುಮಾರಸ್ವಾಮಿ ಜೈಕರ ಹಾಕೊಳ್ಳಿ. ಈ ದೇಶವನ್ನು ಅಡಮಾನ ಇಟ್ಟಿದ್ದಾರೆ, ಈ ರಾಜ್ಯವನ್ನು ಅಡಮಾನ ಇಡಿ, ನಿಮ್ಮ ಜೀವನವನ್ನು ಅಡಮಾನ ಇಟ್ಕೊಳ್ಳಿ. ನಿಮ್ಗೆಲ್ಲ ಒಂದು ದೊಡ್ಡ ನಮಸ್ಕಾರ ಅಂತ ಹೇಳುತ್ತಾ, ದಿಸ್ ಇಸ್ ವಾಟ್ ಐ ಕ್ಯಾನ್ ಸೇ. ನಿಮ್ಮಲ್ಲಿ ನಾನು ಒಬ್ಬ. ನಮ್ಮ ಕೈಲಿ ಏನ್ ಮಾಡ್ಬೋದು? ಇವ್ರು ಮಾಡ್ತಾ ಇರುವಂತ ಲೂಟಿನ, ಇವ್ರು ಮಾಡ್ತಾ ಇರುವಂತ ದುರಾಡಳಿತವನ್ನ ನಿಮಗೆ ಹೇಳ್ಬೋದು. ಇಷ್ಟು ಬಿಟ್ರೆ ನಾನು ಕೂಡ ನಿಮ್ಮಲ್ಲಿ ಒಬ್ಬ. ಬಟ್ ಡೇ ಇಸ್ ನಾಟ್ ಫಾರ್. ಹೇಳನಲ್ಲ, ಹಿರಿಯೂರಲ್ಲಿ ಸೀಬರ್ಡ್ ಆ ಒಂದು ಘಟನೆ ನೆನೆಸ್ಕೊಂಡ್ರೆ ಈ ದೇಶದಲ್ಲಿ ಖಂಡಿತವಾಗಿ, ರಾಜ್ಯದಲ್ಲಿ ಈ ಮಾಫಿಯಾ ರಾಜಕಾರಣಿಗಳು ನಾಶ ಆಗ್ತಾರೆ, ಆಗ್ಲೇಬೇಕು, ಆಗ್ತಾರೆ. ಧನ್ಯವಾದ.